Children to the church presence. Let there be light. ಸಭೆಯಾಗಿ ಸೇರುವ ರೂಢಿಯನ್ನು ಕೆಲವರು ಬಿಟ್ಟಂತೆ ನಾವು ಬಿಟ್ಟು ಬಿಡದೆ, ಆ ದಿನವು ಸಮೀಪಿಸುತ್ತಾ ಬರುತ್ತದೆಂದು ನೀವು ತಿಳಿದುಕೊಂಡಿರುವುದರಿಂದ ಒಬ್ಬರನ್ನೊಬ್ಬರು ಮತ್ತಷ್ಟು ಹೆಚ್ಚಾಗಿಯೇ ಪ್ರೋತ್ಸಾಹಿಸುತ್ತಿರೋಣ. ಇಬ್ರಿಯರಿಗೆ 10:25. ಎಲ್ಲರಿಗೂ ನಮಸ್ಕಾರಗಳು. ನಾನು ಕಥೆಗಾರ್ತಿ, ನನ್ನ ಹೆಸರು ನೆಕ್ಸಸ್. ಚಿಲ್ಡ್ರನ್ ಟು ದ ಚರ್ಚ್ ಪ್ರೆಸೆನ್ಸ್. ಲೆಟ್ ದೇರ್ ಬಿ ಲೈಟ್. ಮುಂದೆ ನಾವು ಈ ಕಥೆಯಲ್ಲಿ ನಿರ್ವಹಿಸಲಾದ ಪಾತ್ರಗಳನ್ನು ನೋಡೋಣ. ಇವರೆಲ್ಲರೂ ಕಥೆಯಲ್ಲಿ ನಟಿಸುವ ಪಾತ್ರಗಳು. ನಾನು ಪ್ರಸನ್ನು, ನಾನು ಸೆಲ್ವು, ನಾನು ಸುಹಾಸ, ನಾನು ನಾಥನ, ನಾನು ಸ್ಟ್ಯಾಂಡ್ಲು, ನಾನು ಸಂದೇಶು, ನಾನು ರಾಜ್, ನಾನು ಎಲೆಕ್ಸ್, ನಾನು ಅಭೀಸ್, ನಾನು ಡ್ಯಾನಿಲು, ನಾನು ಬೆನ್ನು, ನಾನು ಸ್ಟೀಫನ, ನಾನು ಕಿಟ್ಟು, ನಾನು ಸ್ಟಾಲಿ. ಈಗ ಕಥೆಯಲ್ಲಿ ಸೆಲ್ವು ಮತ್ತು ಪ್ರಸನ್ನು ಬರಲಿರುವರು. ಸೆಲ್ವು, ಹೇಗಿದ್ದೀರಿ? ಸಂಡೇ ನೀವು ಚರ್ಚ್ಗೆ ಹೋಗಲಿಲ್ಲವೇ? ಇಲ್ಲ ಪ್ರಸನ್ನು, ನಾನು ಈ ಸಂಡೇ ಚರ್ಚ್ಗೆ ಹೋಗಲಿಲ್ಲ. ಮುಂದಿನ ಸಂಡೇ ನೀವು ಬರುತ್ತೀರಾ? ಖಂಡಿತ ನಾನು ಬರುತ್ತೇನೆ ಪ್ರಸನ್ನು. ನಿಮ್ಮ ದೊಡ್ಡಣ್ಣ ರಾಜ್ ಎಲ್ಲಿದ್ದಾರೆ? ನಿನ್ನೆ ಅವನು ಗುಲ್ಬರ್ಗಕ್ಕೆ ಹೋಗಿದ್ದ, ಇವತ್ತು ಮನೆಗೆ ಬಂದಿದ್ದಾನೆ. ಅವನ ಜೊತೆ ಗುಲ್ಬರ್ಗಕ್ಕೆ ಯಾರೆಲ್ಲ ಹೋಗಿದ್ದರು? ಅವನ ಬೆಸ್ಟ್ ಫ್ರೆಂಡ್ ಸುಹಾಸ, ಅಭೀಶ್, ಸ್ಟಾಂಡ್ಲು ಮತ್ತು ಸಂದೇಶು. ಓಹೋ, ಇವರೆಲ್ಲರೂ ಗುಲ್ಬರ್ಗಕ್ಕೂ ಹೋಗಿದ್ದಾರಾ? ಹೌದು. ಸರಿ, ಹಾಗಾದರೆ ನಂತರ ಭೇಟಿಯಾಗೋಣ. ಸರಿ, ಈ ಸಂಡೇ ಚರ್ಚ್ಗೆ ಬರಲು ಮರೆಯಬೇಡಿ. ಖಂಡಿತ. ಬಾಯ್ ಬಾಯ್. ಬಾಯ್. ಮುಂದಿನ ಭಾನುವಾರ ಅವನು ನನ್ನನ್ನು ಚರ್ಚ್ಗೆ ಬರಲು ಹೇಳುತ್ತಿದ್ದಾನೆ, ಆದರೆ ಮುಂದಿನ ಭಾನುವಾರ ಟ್ರಿಪ್ ಹೋಗಬೇಕೆಂದು ಯೋಚಿಸಿದ್ದೇನೆ. ನಾನು ಈಗ ಏನು ಮಾಡಬೇಕು? ನಾನು ಮನೆಗೆ ಹೋಗಿ ನಂತರ ಅದರ ಬಗ್ಗೆ ನೋಡುತ್ತೇನೆ. ಈಗ ಕಥೆಯಲ್ಲಿ ನಾಥನ ಮತ್ತು ಸ್ಟೀಫನ ಬರಲಿರುವರು. ನಾಥನ, ಈ ಸಂಡೇ ಚರ್ಚ್ನಲ್ಲಿ ಏನಾಯಿತು ಎಂದು ನಿಮಗೆ ತಿಳಿದಿದೆಯೇ? ಇಲ್ಲ ಸ್ಟೀಫನ, ನಾನು ಈ ಸಂಡೇ ಚರ್ಚ್ಗೆ ಹೋಗಲಿಲ್ಲ. ಹೌದು, ನನಗೆ ಗೊತ್ತು, ಆದರೆ ನೀವು ಯಾಕೆ ಬರಲಿಲ್ಲ? ಕಳೆದ ಸಂಡೇ ನಾನು ಕ್ರಿಕೆಟ್ ಮ್ಯಾಚ್ ಆಡುತ್ತಿದ್ದೆ, ಗೊತ್ತಾ? ನಾನು ಸೆಂಚುರಿ ಹೊಡೆದೆ. ನೀನು ಸೆಂಚುರಿ ಹೊಡೆದಿದ್ದೀಯಾ? ಸಾಧ್ಯ ಇಲ್ಲ. ಕಿಟ್ಟು ಅವರನ್ನು ಕೇಳಿ, ಅವನು ನನ್ನ ಜೊತೆ ಇದ್ದ. ಕಿಟ್ಟು ನಾ ಅಂದ ಹಾಗೆ ನೀವಿಬ್ಬರು ಕ್ರಿಕೆಟ್ಗಾಗಿ ಚರ್ಚ್ ಬಿಟ್ಟಿದ್ದು ಏಕೆ? ಸಾರಿ, ಆದರೆ ನನ್ನ ಸ್ನೇಹಿತರು ನನ್ನನ್ನು ಆಟವಾಡಲು ಒತ್ತಾಯಿಸಿದರು. ನನಗೆ ನಿನ್ನ ಸಾರಿ ಬೇಡ, ಆದರೆ ಈ ಸಂಡೇ ನೀನು ಚರ್ಚ್ಗೆ ಬರುತ್ತೀಯಾ ಎಂದು ನನಗೆ ಒಂದು ಮಾತು ಕೊಡು. ಓಕೆ, ಬರುತ್ತೇನೆ. ಓಕೆ, ಈಗ ತಡವಾಗಿದೆ, ಮನೆಗೆ ಹೋಗೋಣ. ಬಾಯ್ ಸ್ಟಿಫನ. ಬಾಯ್ ನಾಥನ. ಮುಂದಿನ ಸಂಡೇ ನನ್ನ ಮ್ಯಾಚ್ ನಾನು ಕ್ಯಾನ್ಸಲ್ ಮಾಡಬೇಕಾ? ಅಯ್ಯಯ್ಯೋ, ನಾ ಏನು ಮಾಡಬೇಕು? ಈಗ ಕಥೆಯಲ್ಲಿ ಸಂದೇಶು ಮತ್ತು ಅಭೀಸ್ ಬರಲಿರುವರು. ಅಭೀಸ್, ನಾಳೆ ರಾಯಚೂರಿಗೆ ಹೋಗದು ಕನ್ಫರ್ಮ್. ನಂದು ಕೂಡ. 3 ದಿನಗಳ ನಂತರ ಕಥೆ ಮುಂದುವರಿಯುತ್ತದೆ.